ಅಮ್ಮಣಿ ಮಾಯಾ, ಏನಮ್ಮ ಕರೆದಿದ್ದು? ಹೋಗಲ್ವೇ ಬ್ಯೂಟಿ ಪಾರ್ಲರ್ ಇದಕ್ಕೆ? ಯಾರನ್ನ ಬಂದು ಕಾಯ್ತಿರ್ತಾರೋ ಏನೋ. ಅಯ್ಯೋ ಹೋಗಮ್ಮ, ಯಾರು ಬರೋದೇ ಇಲ್ಲ ಕಸ್ಟಮರು. ಒಂದೊಂದ್ ದಿವಸ ಅಂತನೂ ಒಬ್ರು ಇಬ್ರು ಬರ್ತಾರೆ. ಹಿಂಗೇನ ಮದ್ವೆಗಿದೆ ಫಂಕ್ಷನ್ ಇದ್ರೆ ಏನೋ ಪರವಾಗಿಲ್ಲ, ಹೋಗಿ ಹೆಂಗ ಒಂದಿಷ್ಟು ಒಂದು 10-15 ಸಾವಿರ ದುಡ್ಡು ಮಾಡ್ಕೋಬೋದು ಮೇಕಪ್ ಮಾಡಿ. ಆದ್ರೆ ಈ ಮಿಕ್ಕಿದ ಟೈಮ್ನಾಗೆ ಏನೂ ಇರಲ್ಲ, ಸುಮ್ಮನೆ ನೊಣ ಹೊಡಿಬೇಕು ಅಲ್ಗು ಹೋಗಿ. ಅದಕ್ಕೆ ಅರ್ಥ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತಾನ ಮನೆ ಕಂಡಿದ್ದೆ. ಈ ಚಳಿಗೆ ಅದಕ್ಕೂ ಎದ್ದು ಹೋಗೋಕ್ಕೆ ಆಗಲ್ಲ, ಹೋಗತ್ತೆ. ಹೌದೇನಿ ಅಮ್ಮಯ್ಯ. ಅಯ್ಯೋ ನಾನು ಇನ್ನೊಂದು ಸತರನ ಅಂತಾನ ದುಡ್ಡು ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಆ ಜಗ್ಗುನು ನಿನ್ನ ಗಂಡನೂ ಕಳಿಸಿದ್ದೀನಿ ಹೊಡ್ಕೊಂಬರೋಗ್ರಿ ಅಂತಾನ. ನೀವು ಎಲ್ಗೋದ್ಲವಳ ನಿಮ್ಮ ಅತ್ತೆ? ಎಲ್ಗೋದ್ಲ ಯಾರಿಗೆ ಗೊತ್ತು, ನಾನು ಮನೆ ಕಂಡಿದ್ದೆ, ನನಗೆ ಗೊತ್ತಿಲ್ಲ. ಅಮ್ಮದ್ಕಿದೊಂದು ಕಾಟ ಮನೆಯಾಗಿದ್ರೆ ಎದ್ದಳಲ್ಲ, ಹೋಗಲ್ಲ ಕೆಲಸಕ್ಕೆ, 9 ತಕ ಬಿತ್ಕೊಂತಾಳೆ ಅಂತಾನೆ ಬಡ್ಕೊಂತೈತೆ ಹಂಗೇನೆ ಅವಜ್ಜಿ. ಅಯ್ಯೋ ನಿಮ್ಮ ಅತ್ತೆ ಕಣೆ ಅವಳು, ಅವಜ್ಜಿ ಏನ್ ಬೇಡ. ಅವತ್ತೆ ಹೋಗಮ್ಮ, ಅತ್ತೆನೂ ಇಲ್ಲ ಗಿತ್ತೇನೂ ಇಲ್ಲ. ಆ ಮುದ್ಕಿನ ನಾನು ಯಾಕೆ ಅತ್ತೆ ಅಂತ ಕರಿಯಾನ? ಕತ್ತೆ ಅವಳು, ಅತ್ತೆ ಅಲ್ಲ ಅವಳ ಕತ್ತೆ. ಈ ನನ್ನ ಮಗನ ಜಾನಿಯ ಜುನ್ ಕಟ್ಕೊಂಡು ಅನುಭವಿಸ್ತಾ ಇದ್ದೀನಿ ನಾನು. ಅಮೇರಿಕಾ ಅದು ಇದು ಅಂತ ಆಸೆ ತೋರಿಸಿ ನೋಡ್ದ, ಒಳ್ಳೆ ಹಿಂಸೆ ತಂದಿತ್ತ. ನನಗಂತೂ ಅವ್ನು ಕಂಡ್ರೇನೆ ಆಗಲ್ಲ ಕಣಮ್ಮ. ನನಗೂ ಆಗಲ್ಲ ಕಣೆ, ಏನು ಮಾಡೋದು ಹೇಳು? ಈಗ ಇನ್ನೊಂದು ಹೊಸ ಥರಕ್ಕೆ ಕಳಿಸಿದ್ದೀನಿ. ಆ ಹೊಸ ತಂದರೆ ಜಾಸ್ತಿ ಹಾಲು ಹಾಕ್ತೀವಿ ನಾವೇನೆ. ಈ ವರ್ಷ ನನಗೆ ಪ್ರಶಸ್ತಿ ಬರುತ್ತೆ, ಆ ಸಿದ್ಧನಿಗೆ ಹೊರಟೋಗ್ಬಿಡುತ್ತೆ. ಅದಕ್ಕೆ 50,000 ಜೊತೆಗೆ ಇನ್ನೊಂದು 10,000 ಹಾಕಿ ಕೊಟ್ಟು ಬಂದಿದ್ದೀನಿ. ನಿನ್ನ ಗಂಡನ ಹೋಗಿ ಏನು ನಿಮ್ಮ ಅಣ್ಣ ಏನೋ ಹೊಡ್ಕೊಂಬರ್ತಾರೆ ಸೀಮೆಸನ. ಅವ್ರಿಗೆ ಯಾಕೆ ಬಿಡಬೇಕು ಪ್ರಶಸ್ತಿನ? ನನಗೆ ಸಿಗ್ಬೇಕು ಈ ವರ್ಷ. ಅಷ್ಟು ಕಷ್ಟಪಟ್ಟು ನಾನು 5 ಸೀಮೆಸ ತಂದಿದ್ದೀನಿ. ಈ ಮನೆ ಹಾಳಿನಿಂದನ ಈ ಜಗ್ಗುಯಿಂದನ ಎಲ್ಲ ಹಾಳಾಗೋಯ್ತು. 1 ತಿಂಗಳಿಂದನ ಹಾಲು ಕಡಿಮೆ ಹಾಕಿದ್ದೀವಿ ನಾವು. ಅದಕ್ಕೆ ಈ ತಿಂಗಳಿಂದನ ಬಿಡಬಾರ್ದು ಅಂತ ಇನ್ನೊಂದು ಹೊಸ ತಗೊಂಬಂದಿದ್ದೀನಿ. ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರಿಗೆ 2 ಇದಾವಲ್ಲ ಎಮ್ಮೆಗಳು. ನಿಮ್ಮ ಅಣ್ಣ ಒಬ್ಬ ನಿನ್ನ ಗಂಡೊಬ್ಬ ಮೇಯ್ಸ್ಕೊಂಬರ್ತಾರೆ. ಅಯ್ಯೋ ಪ್ರಶಸ್ತಿ ಹೋಯ್ತು ಹೋಗಮ್ಮ. ನಮ್ಮ ಅತ್ತೆನೂ ನನ್ನ ಗಂಡನು ಮೊದಲು ಈ ಮನೆಯಿಂದ ಆಚೆ ಕಳಿಸು. ನನಗಂತ ಅವ್ರು ನೋಡಿದ್ರಂಗೆ ಇರಿಟೇಷನ್ ಆಗುತ್ತೆ ಹಂಗೇನೆ. ಯಾವಾಗ ಈ ಮನೆ ಬಿಟ್ಟು ಹೊಲಗ್ತಾರೋ ಅನ್ನಂಗೆ ಆಗ್ತೈತಿ ನನಗೆ. ಮದುವೆ ಆಗಿದ್ರು ಮದುವೆ ಆಗಿಲ್ದಿರೋ ಥರ ಫೀಲ್ ಆಗ್ತೈತಿ. ಥೂ, ಅವನೊಬ್ಬ ಗಂಡನ, ಅವನ ಮಕ ನೋಡಿದ್ರೆ ಊಟ ಸೇರಲ್ಲ ಅಂತದ್ರಾಗೆ ನಾನು ಅವನ ಜೊತೆಗೆ ಸಂಸಾರ ಮಾಡೋಕ್ಕಾಗುತ್ತೆ? ನಮ್ಮ ಅತ್ತೆ ಬಡ್ಕೊಂತಾಳೆ, ಗಂಡವನ ಕಡೆಗೆ ಹೆಂಡ್ತಿಯವನ ಕಡೆಗೆ, ಗಂಡವನ ಕಡೆಗೆ ಹೆಂಡ್ತಿಯವನ ಕಡೆಗೆ ಅಂತಾನೆ. ನನಗಂತೂ ಸಿಟ್ಟೆಲ್ಲ ಬರುತ್ತೆ. ಮೊದಲು ಅವರಿಬ್ರು ಆಚೆ ಕಳಿಸು. ಅಯ್ಯೋ ಒಂದು ಸ್ವಲ್ಪ ದಿನ ಇರು, ನನಗೆ ಪ್ರಶಸ್ತಿ ಬರಲಿ. ಆಮೇಲೆ ನಿಮ್ಮ ಅಣ್ಣನ ಜೊತೆಗೆ ಆಗ ಇವಳ ಇದ್ದಾಳಲ್ಲ ಅವಳು ಹರಿತಾ, ಅವಳು ಕಳಿಸ್ತೀನಿ ಸಮಯಸಕ್ಕೆ. ಆಮೇಲೆ ನಿನ್ನ ಗಂಡನ ಓಡ್ಸೋಣ, ಪ್ರಶಸ್ತಿ ಬರಲಿ ನನಗೆ ಒಂದು 2 ದಿವಸ. ಹೌದಮ್ಮ, ನನಗಂತ ಅವ್ನು ಕಂಡ್ರೇನೆ ಆಗಲ್ಲ. ಸದ್ಯ ಅವನ ಜೊತೆಗೆ ನಿಂದು ಫಸ್ಟ್ ನೈಟು ಯಾತು ಆಗಲಿಲ್ವಲ್ಲ, ಅದಕ್ಕೆ ಖುಷಿ ಪಡು. ಹೌದಮ್ಮ, ನಾವೇನಾದರೂ ಯಾಮಾರ್ಬಿಟ್ಟು ಅಮೇರಿಕಾ ಅದು ಇದು ಅಂತಾನ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಏನು ಗತಿ? ಸದ್ಯ ಬಿಡು, ಹೆಂಗೋ ಏನೋ ಅಂಥದ್ದೆಲ್ಲ ಏನೂ ಆಗಲಿಲ್ವಲ್ಲ. ಅಯ್ಯೋ ಅವನು ಅಂಥವೆಲ್ಲ ಮಾಡೋಣಲ್ಲ ಅನ್ಸುತ್ತೆ. ದುಡ್ಡಿಗೋಸ್ಕರ ಹಿಂಗೆಲ್ಲ ಮಾಡ್ತಿದ್ದ ಅನ್ಸುತ್ತೆ. ಏನು ಮಾಡ್ತೀಯ, ತಗಲಾಕೊಂಡು ಈಗ ಇಲ್ಲಿ ಹೊಸ ಮೇಯಿಸ್ತಾ ಇದ್ದೇನೆ. ಮೇಯ್ಸ್ಲಿ ಸುಮ್ಮನಿರು. ಬಂದ ನೋಡು. ಏನೋ ಜಿಂಜ ಹೊಡ್ಕೊಂಬಂದ್ರಿ ಹೊಸನ, ಚೆನ್ನಾಗಿ ಹಾಲು ಕರಿಯುತ್ತಂತ. ಮೂವತ್ತೆ ಚೆನ್ನಾಗಿ ಕರಿಯುತ್ತಂತೆ. ಏನೋ ಎಲ್ಲ ನಾವು ನೋಡಿ ಹೊಡ್ಕೊಂಬಂದಿದ್ವಿ. ಇವತ್ತು ಸಾಯಂಕಾಲ ಹಾಲು ಕರೆದಾಗ ಗೊತ್ತಾಗುತ್ತೆ ಹಾಲು ಹೆಂಗೆ ಕರಿಯುತ್ತೆ ಅಂತಾನೆ. ಪರವಾಗಿಲ್ಲ, ಚೆನ್ನಾಗೇ ಐತೆ. ಒಂದು 5-6 ಲೀಟ್ರು ಕೊಡುತ್ತೆ ಅನಿಸುತ್ತೆ ಒಂದು ಟೈಮಿಗೆ. ಏನು ಬೇಬಿ ಹೋಗಿಲ್ಲ ಇವತ್ತು ಪಾರ್ಲರ್ಗೆ? ಇಲ್ಲೇ ಇದೆಯಾ? ಯಾಕೆ? ನೀನು ಕೇಳಲಿ ಅಂತಾರ. ಬೇಬಿ ಅಂತೆ, ಬೇಬಿನೂ ಇಲ್ಲ ಗೀಬಿನೂ ಇಲ್ಲ. ಮುಚ್ಕೊಂಡು ಸರಿಯಾಗಿ ಮಾತಾಡ್ಸೋದು ಕಲ್ತ್ಕ. ಬೇಬಿ ಗೀಬಿ ಅಂತಂದ್ರೆ ಅಷ್ಟೇನೆ ನೋಡು, ಚೆನ್ನಾಗಿರಲ್ಲ. ಯಾಕೆ ಬೇಬಿ ಸಿಟ್ಟು ಮಾಡ್ಕೊತೀಯ? ನೀನು ನನ್ನ ಹೆಂಡ್ತಿ ಅಂದಮೇಲೆ ನಿನ್ನ ಬೇಬಿ ಡಾರ್ಲಿಂಗ್ ಅಂತ ಕರೆದ್ರೆ ತಪ್ಪ? ನಾನೇನು ಬೇರೆಯವ್ರನ್ನ ಕರಿತಾ ಇದ್ದೀನ? ನನ್ನ ಹೆಂಡ್ತಿ ನಾನು ಕರಿತಾ ಇದ್ದೀನಿ. ಅಯ್ಯೋ ಜುಂಜಾ, ಅವಳಿಗೆ ಸಿಟ್ಟು ಬರುತ್ತೆ ಹಂಗಂದ್ರೆ. ಹಂಗೆಲ್ಲ ಮಾತಾಡಬೇಡ, ಸುಮ್ಮನಿರು. ಮತ್ತೆ ನಂದೂ ಮಾಯುಂದೂ ಇನ್ನೂ ಫಸ್ಟ್ ನೈಟೇ ಮಾಡಿಲ್ವಲ್ಲ ಅತ್ತೆ. ಯಾವಾಗ ಮಾಡ್ತೀರಾ? ಬರೀ ಮಕ್ಕ ನೋಡ್ಕೊಂಡು ಓಡಾಡೋದೇ ಆಯಿತು. ಮದುವೆ ಆಗಿ 6 ತಿಂಗಳಾಗ್ತಾ ಬಂತು. ಇನ್ನೂ ನೀವು ಯಾಕೋ ಮನಸ್ಸೇ ಮಾಡ್ತಾ ಇಲ್ಲ. ಆವಾಗಲೇ ನಾನು ಮಾಡ್ಕೋಬೇಕಾಗಿತ್ತು, ಬೇಡ ಅಂತ ಸುಮ್ಮನಾಗಿದ್ದೆ. ಈಗಲಾದ್ರೂ ಮಾಡಿಸಿ ಅತ್ತೆ ನಮ್ಮ ಫಸ್ಟ್ ನೈಟಾ. ಫಸ್ಟ್ ನೈಟಾ ನಿನಗ? ಏನೋ ಹಿಂಗೆ ಹೇಳ್ತಾ ಇದ್ಯಾ? ಇಷ್ಟು ದಿನ ಇಲ್ದೇ ಇರೋದು ಇವಾಗ ಏನು ಇಟ್ಕಿದ್ದಂಗೆನೆ? ದಿನ ಏನೋ ನಾನು ತಪ್ಪು ಮಾಡಿದ್ದೆ ಬಿಡು, ಕೇಳೋದು ಬೇಡ. ನೀವಾಗಿ ನೀವೇನೆ ಯಾವತ್ತಾದರೂ ಒಂದು ದಿವಸ ಅರೇಂಜ್ ಮಾಡ್ತೀರಾ ನಮ್ಮಿಬ್ಬರು ಫಸ್ಟ್ ನೈಟಾ ಅಂತ ನಾನು ಸುಮ್ಮನಾಗಿದ್ದೆ. ನೀವು ಯಾಕೋ ತಲೆಗೆ ಯಾಕಂತ ಇಲ್ಲ. ಆದಷ್ಟು ಬೇಗ ನಮ್ಮಿಬ್ರಿಗೂ ಮಾಡಿಸಿ ಅತ್ತೆ. ಏನು ಮಾಡಿಸ್ಬೇಕು? ಹೋಗಿ ಅತ್ತೆ, ನಿಮ್ಗೆ ಎಷ್ಟು ಸಲ ಹೇಳೋದು? ನನ್ನ ನಾಚಿಕೆ ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥನೇ ಆಗಲ್ಲಪ್ಪ, ನಮ್ಮ ಕಷ್ಟ ಅರ್ಥ ಮಾಡ್ಕೋ ಅತ್ತೆ. ಬೇಬಿ ಮಾಯಾ, ನೀನಾದರೂ ಹೇಳು.
ನಿನ್ ಮಕ ನೋಡಿದ್ರೆ ಊಟ ಸೇರಲ್ಲ ಅಂತದ್ರಾಗೆ ನಿನ್ ಜೊತೆಗೆ ಎಂತದೂ ಇಲ್ಲ. ಸುಮ್ಮನೆ ಹೋದೆ ಸರಿ ಇವಾಗ ಹೊಸ ಮೇಸಕ್ಕೂ ಹೋಗು ಉಂಡು. ನನ್ಗೆ ನಿನ್ ಮಕ ನೋಡಿದ್ರೆ ಹಂಗೇನೆ ಸಿಟ್ಟೆಲ್ಲ ಬರುತ್ತೆ. ಏನು ಏನೋ ಜಿಂಜ ಏನೋದು ಫಸ್ಟ್ ನೈಟ್ ಆಗಿಲ್ವೇನೋ ಇನ್ನ ನಿನಗೆ? ನಿನಗೂ ನಿನ್ನ ಹೆಂಡ್ತಿಗೂ ಏನೋ ಹೇಳ್ತಾ ಇದೀಯಾ? ಹೌದಮ್ಮ, ಇನ್ನೂ ಆಗಿಲ್ಲ. ಆವಾಗ ಮದುವೆ ಆದಾಗಂತೂ ಆಗಲಿಲ್ಲ. ಈಗಲಾದ್ರೂ ಮಾಡ್ಕೊಂಬನ ಅಂತಂದರೆ ನಮ್ಮ ಅತ್ತೆನೂ ಕೇಳ್ತಾ ಇಲ್ಲ, ನನ್ನ ಹೆಂಡ್ತಿನೂ ಬೇಡ ಬೇಡ ಅಂತ ಇದ್ದಾಳೆ. ನೋಡಮ್ಮ. ಯಾಕೆ ಯಾಕೆ ಜಯಮ್ಮ? ಅಲ್ಲ ಮದುವೆ ಆದ್ಮೇಲೆ ಅವಾಗಲೇ ಮಾಡ್ಬೇಕಾಯ್ತು. ಇಷ್ಟು ದಿನ ಆದ್ರೂ ಇನ್ನಂಗಾರೆ ಇಬ್ರಿಗೂ ಶೋಭನ ಆಗಿಲ್ವೇನು? ಅಯ್ಯೋ 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 ನನಗೆ ಗೊತ್ತೇ ಇರ್ಲಿಲ್ವಲ್ಲ ಇಷ್ಟು ದಿನನ. ಗೊತ್ತಿದ್ರೆ ಇಟ್ಟತ್ತಿಗೆ ಯಾವಾಗಲನ ನಿಮ್ಮಿಬ್ರಿಗೂ ಪ್ರಸ್ತಾವ ಮಾಡಿಸ್ತಿದ್ದೆ. ಮದ್ವೆ ಆದ್ಮೇಲೆ ಎಲ್ಲ ಆಗಶಾಸ್ತ್ರ ಎಲ್ಲ ಆಗ್ಬಿಡ್ಬೇಕು. ಅಮ್ಮ 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 ನೀನಾದರೂ ನನಗೆ ಫಸ್ಟ್ ನೈಟ್ ಮಾಡ್ಸಮ್ಮ. ನಿನಗೆ ಮೊಮ್ಮಕ್ಕಳು ಬೇಡವಾ? ಮೊಮ್ಮಕ್ಕಳು ಎತ್ಕೊಂಡು ಆಟ ಆಡಿಸ್ಬೇಕು ಅಂತಾನ ನಿನ್ಗೆ ಆಸೆ ಇಲ್ವಾ ಹೇಳು? ನಮ್ಮ ವಂಶ ಉದ್ಧಾರ ಆಗೋದು ಬೇಡವಾ? ಆಗ್ಬೇಕು ಕಣು. ಅದಕ್ಕೆ ತಾನು ಎಲ್ಲರೂ ತಂದೆ ತಾಯಿಗಳು ಮಕ್ಕಳಿಗೆ ಮದುವೆ ಮಾಡೋದು. ಅಂತದ್ರಾಗ ಇಲ್ಲಿ ನೋಡಿದ್ರೆ ಇನ್ನನ ಶೋಭನಾನೇ ಆಗಿಲ್ಲ ಅಂತ ಹೇಳ್ತಾ ಇದೀಯಾ ನೀನು? ನನ್ನ ಹತ್ರ ಹೇಳ್ಬೇಕಾ ಬೇಡವಾ ನೀನು? ಸುಮ್ಮನೆ ಇದ್ದೆ ಇಷ್ಟು ದಿನ. ಹೇಳಿದ್ರೆ ನೀನೇನು ಮಾಡಿಸ್ಬಿಡ್ತಿದ್ದ? ಮಾಡಿಸ್ತಾ ಇನ್ನೇನು ಅಂದ್ಕೊಂಡಿದ್ಯಾ? ಅದೆಲ್ಲ ಇಲ್ಲ ಇಲ್ಲ. ನಾಳಿಕೇನೆ ನಿಮ್ಮಿಬ್ರದು ಶೋಭನ. ಜಯಮ್ಮ ಆ ರೂಮ್ನ ಎಲ್ಲನ ಹೂವು ತಗೊಂಬಂದು ಎಲ್ಲ ಅಲಂಕಾರ ಮಾಡಿ ಇವ್ರ ಶೋಭನಕ್ಕೆ ಎಲ್ಲ ರೆಡಿ ಮಾಡಿ ಹೇಳ್ತೀನಿ. ಒಂದು ಜಿಂಜಾ ನಿನಗೇನೆ ನನ್ನ ತಗೆ ಐತೆ ದುಡ್ಡು, 1,000 ಕೊಡ್ತೀನಿ. ಹೂವು ಎಲ್ಲ ತಗೊಂಬ. ಇನ್ನೊಂದು 1,000 ನಿಮ್ಮ ಅತ್ತೆ ತೆಗಿಸ್ಕೊಂಡು ಹೋಗಿ ಹಣ್ಣು ಅದನ್ನೆಲ್ಲನ ತಗೊಂಬಂದ್ಬಿಡು. ನಾಳಿಕೆ ನಿಮ್ಮಿಬ್ರದನ್ನು. ಹೌದೇನಮ್ಮ, ನಾಳಿಕೆನ? ಸರಿ ಆಯಿತು. ದುಡ್ಡು ನನ್ನ ಹತ್ರನೇ ಐತೆ ಬಿಡು, ನಾನೇ ತಗೊಂಬತ್ತೀನಿ ಹೂವು ಹಣ್ಣು ಎಲ್ಲನ. ಡೆಕೋರೇಷನ್ ಮಾಡೋಕ್ಕೆ ನನಗೆ ಬರಲ್ವಲ್ಲಮ್ಮ. ನೀನ್ಯಾಕೆ ತಲೆ ಕೆಡ್ಸ್ಕೊಂತೀಯ? ನಾನಿದ್ದೀನಿ, ಜಗ್ಗು ಇದ್ದಾನೆ. ಆ ಜಗ್ಗು ಹೆಂಡ್ತಿ ಇದ್ದಾಳೆ ರೀತಾ, ಅವಳು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ನೀನು ಹೂವು ಹಣ್ಣು ತಗೊಂಡು ಬಂದ್ಬಿಡು. ಯಾವುದೇ ಕಾರಣಕ್ಕೂ ನಾನಂತೂ ಇದಕ್ಕೆ ಒಪ್ಕೊಂಬೋದಿಲ್ಲ ಅಂದರೆ ಒಪ್ಕೊಂಬಲ್ಲ. ಏನಂದ್ಕೊಂಡಿದ್ದೀರಾ ನೀವಿಬ್ರು? ನೀವು ಅಂದ್ಕೊಂಡ್ಬಿಟ್ರೆ ಆಗ್ಬಿಡುತ್ತಾ? ನನಗೆ ಇಷ್ಟ ಇಲ್ಲ ಇದು. ನಿನ್ನ ಮಕ ಕಂಡ್ರೇನೆ ಆಗಲ್ಲ, ಅಂತದ್ರಾಗೆ ನಮ್ಮಿಬ್ರಿಗೂ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರ್ದೋಗುತ್ತೆ. ನೀವು ಮಾಡಿರೋ ಮೋಸಕ್ಕೆ ಅಂತದ್ರಾಗೆ ಇದು ಬೇರೆ ಕೇಡು. ನೋಡಿ ಅತ್ತೆ, ನೀವು ಇಂಥದೆಲ್ಲ ಯೋಚನೆ ಮಾಡಬೇಡ್ರಿ. ನಾನು ಇದಕ್ಕೆಲ್ಲ ಒಪ್ಕೊಳ್ಳೋ ಅಲ್ಲ. ಏನು ಅಲ್ಲ, ಮದುವೆ ಆಗಿ 6 ತಿಂಗಳಾದ್ರೂ ಇನ್ನೂ ಪ್ರಸ್ತ ಆಗಿಲ್ಲ ಅಂತಂದ್ರೆ ಯಾರನ್ನ ಏನಂಬಲ್ಲ. ಸುಮ್ಮನೆ ಇರು, ಅದೆಲ್ಲ ಆಗಬೇಕು. ಆಗ ಶಾಸ್ತ್ರ ಎಲ್ಲ ಆಗಬೇಕು. ಜುಂಜಾ ನೀನು ಹೋಗಪ್ಪ, ಇವತ್ತೇನೆ ಎಲ್ಲ ತಂದುಬಿಡು ಹೂವು ಹಣ್ಣು ಎಲ್ಲನ. ನಾಳಿಕೆ ನಿಮ್ಮ ಪ್ರಸ್ಥಾನ ಏರ್ಪಾಡು ಮಾಡ್ತೀನಿ ನಾನು. ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಹೆಂಡತಿ ಹಂಗೆ ಹೆಣ್ಮಕ್ಳು ಒಂದಿಟ್ಟು ನಾಚಿಕೆ, ಅದಕ್ಕೆ ಹಂಗೆ ಅಂತಾಳೆ ಬೇಡ ಅಂತಾನೆ. ಆಮೇಲೆ ರೂಮ್ ಒಳಕ್ಕೆ ಹೋದಾಗ ಎಲ್ಲ ಸರಿಯಾಗುತ್ತೆ. ಹೋಗು. ನೋಡಜ್ಜಿ, ನೀನು ಇಂಥವೆಲ್ಲನ ಮಾಡಕ್ಕೆ ಹೋಗ್ಬೇಡ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಮನೆಯಾಗೆ ಬಿಟ್ಟಿಗಳು ತಿನ್ಕೊಂಡಿರೋದು, ನಿನ್ನ ಇಲ್ಲಿ ಇಟ್ಕೊಂಡಿರೋದೇ ಹೆಚ್ಚು. ಅಂತದ್ರಾಗೆ ನೀನು ಇಲ್ದಿರೋದಕ್ಕೆಲ್ಲ ಮೂಗ್ ತಿರುಗಿಸ್ಕೊಂಬತ್ತೀಯ. ನಿಂದ ಎಷ್ಟೊತ್ತು ಅಷ್ಟು ನೋಡ್ಕೊಂಡು ಇರಬೇಕು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾ ಇರು ಅಷ್ಟೇನೆ. ಏನು ಹಿಂಗಂತ ಇದೆಯಾ? ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನನ್ನ ಮಗನ ಜೀವನದ ಪ್ರಶ್ನೆ ಇದು. ಯಾರೇ ಆಗಲಿ ತಂದೆ ತಾಯಿಗಳಿಗೂ ಆಸೆ ಇರಲ್ವಾ ಮೊಮ್ಮಕ್ಕಳು ಎತ್ಕೋಬೇಕು ಅಂತಾನ? ಇವರಿಬ್ರು ಹಿಂಗೆ ದೂರ ಇದ್ರೆ ಇನ್ನೆಲ್ಲಿಂದ ನಾನು ಸಾಯೋಟತಿ ಮೊಮ್ಮಕ್ಕಳು ನೋಡೋಣ ಹೇಳು? ನಿನಗೆ ಆಸೆ ಇಲ್ಲದೆ ಇರ್ಬೋದು, ನನಗೆ ಆಸೆ ಐತೆ. ಸುಮ್ಮನಿರು, ಹೋಗಪ್ಪ ಹೋಗ. ಅಮ್ಮ, ಇವತ್ತ ನಾಳಿಕ? ನಾಳೆಗೆ ಬೇಡ, ಇವತ್ತೇ ಮಾಡೋಣ. ಹೋಗು ತಾಂಬರಗೆ ಹೋಗಿ. ಹೇಳ್ತೀನಿ. ಇವ್ರು ಯಾಕೋ ನಮ್ಮ ಮಾತು ಕೇಳಂಗೆ ಕಾಣಲ್ಲ. ಸರಿ ಆಯಿತು, ಇವತ್ತೇ ಹೋಗಿ ಎಲ್ಲ ತಗೊಂಬರ್ತೀನಿ. ಸರಿ ಸರಿ ಆಯ್ತು, ಹೋಗು. ನೋಡಜ್ಜಿ, ಇದೆಲ್ಲ ಚೆನ್ನಾಗಿರಲ್ಲ. ಇದು ನಿಮ್ಮನೆ ಅಲ್ಲ, ನಿನ್ನ ಮನ್ಸಿಗೆ ಬಂದಂಗೆ ಏನು ಬೇಕಂಗೆ ಮಾಡಕ್ಕೆ. ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇದಕ್ಕೆ ಒಪ್ಕೊಂಬಲ್ಲ ಅಂದ್ರೆ ಒಪ್ಕೊಂಬಲ್ಲ ಅಷ್ಟೇನಿ. ಅದು ಹೆಂಗೆ ಮಾಡ್ತಿರೋ ನೋಡ್ತೀನಿ. ನನಗೆ ಇಷ್ಟ ಇಲ್ಲದೆ ಇದ್ಮೇಲೆ ಅಲ್ಲ, ನನಗೆ ಅವ್ನ ಮನೆಗೆ ಇಟ್ಕೊಂಬದೇ ಇಷ್ಟ ಇಲ್ಲ. ಅಂಥದ್ರಾಗೆ ಇಂಥವೆಲ್ಲ ನಾನು ಅಮ್ಮ, ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಇಂಥವೆಲ್ಲನ. ನೋಡು, ನನಗೆ ಸುಮ್ಮನಿರಲ್ಲ ಅಷ್ಟೇನೆ. ಬಲವಂತಗೆ ಏನಾನ ಮಾಡಕ್ ಹೋದ್ರೆ ಅಯ್ಯೋ ಎಲ್ಲರೂ ಹಿಂಗೆ ಕಣೆ ಎಂಬುದು ಎಲ್ಲ ಮೊದಲು ಸಿಟ್ಟು ಮಾಡ್ಕೊಂತಾರೆ. ಆಮೇಲೆ ಎಲ್ಲರೂ ಮಳಿಕ್ ಹೋದ್ಮೇಲೆ ಎಲ್ಲ ಸರಿ ಆಗ್ತಾರೆ. ಜಯಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಮಗಳೂ ಹಂಗೇನೆ ಒಂದಿಟ್ಟು ಸಿಟ್ನಾಳಲ್ವಾ, ಅದಕ್ಕೆ ಇಂಥವಂದ್ರೆ ಒಂದಿಟ್ಟು ಮೂಗು ಮುರಿತಾಳೆ. ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಒಳಿಕೆ. ಹೋಗು ಹೋಗಿ ಮನಿಕ ಹೋಗು. ಇವತ್ತು ಎಲ್ಗೂ ಹೋಗ್ಬೇಡ, ಬ್ಯೂಟಿ ಪಾರ್ಲರ್ ಪಾರ್ಟಿ ಪಾರ್ಲರು ಅಂತಾನೆ. ಹೋಗಿ 4-5 ಜನ ಮುತ್ತೈದೆಯರಿಗೆ ಹೇಳ್ಬತ್ತೀನಿ. ಬರ್ರಿ, ನನ್ನ ಮಗುಗೂ ಸಸಿಗೂ ಪ್ರಸ್ತ ಇಟ್ಕೊಂಡಿದೀವಿ ಇವತ್ತು, ಆರತಿ ಬೆಳಗ್ರಿ ಅಂತಾನ.
ಅಯ್ಯೋ ದೇವ್ರೇ, ಇದೇನಪ್ಪ ಈ ಮುದುಕಿ ಇಂಥ ಗತಿ ತಂದ್ಬಿಟ್ಲು. ಹಾ, ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೇಡ ಬೇಡ, ನನ್ನ ಮಗಳಿಗೆ ಇಂಥ ಗಂಡ, ಹಾ ಬೇಡ. ಇವನ ಜೊತೆ ಏನೂ ಆಗೋದು ಬೇಡಪ್ಪ ದೇವ್ರೆ. ಇವನ್ನ ಏನಿದ್ರು ಹೊಸ ಕಾಯಕ್ಕಷ್ಟೇ ಲಾಯಕ್ಕು, ಮನೆ ಕೆಲಸದಂತರ ಇಕ್ಕೋಬೋದು. ನನ್ನ ಅಳಿಯ ಅಂತ ಒಪ್ಕೊಂಬಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳು ಅಂತ ಹೈ ಲೆವೆಲ್ ಹುಡುಗಿನ ಇಂಥ ಲೋ ಲೆವೆಲ್ ಹುಡುಗನ ಜೊತೆ ಪ್ರಸ್ಥಾನ ಮದುವೆ ಆಗಿರೋದೇ ಹೆಚ್ಚು. ಏನೋ ಅಮೇರಿಕಾದಾಗ ಇದ್ದಾನೆ ಅಂತಾನ ಮುಷ್ಣಿ ಚೆನ್ನಾಗಿಲ್ದಿದ್ರು ಮದುವೆ ಮಾಡಿಕೊಟ್ವಿ. ಇಂಥ ದರಿದ್ರದನ್ಗೆ ಇಲ್ದಿದ್ರೆ ಇವನು ಯಾವನ್ ಮದುವೆ ಮಾಡ್ತಿದ್ರು. ಅಯ್ಯೋ, ಇದು ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ. ಈ ಮುದುಕಿ ಬಂದು ಏನೇನೋ ಮಾಡ್ತಾಳೆ ಈ ಮನೆಗೆ.